ಎಲ್ಲರಿಗೂ ನಮಸ್ಕಾರ. ಈಗ ಬರ್ತಿದ್ದೀನಿ ಹಬ್ಬಕ್ಕೋಸ್ಕರ ಒಂದು ವಿಶೇಷ ಅಡುಗೆ ಮಾಡೋಣ, ನಿಮಗೆಲ್ಲರಿಗೂ ಖುಷಿ ಪಡಿಸೋಣ. ಹಬ್ಬಗಳಲ್ಲಿ ದಿನ ಒಂದೊಂದು ವೆರೈಟಿಗಳು, ಪಲಾವು, ವಾಂಗಿಬಾತು, ಪುಳಿಯೋಗರೆ, ಏನೋ ಚಿತ್ರಾನ್ನ. ಅದು ಚಿತ್ರಾನ್ನ ಅಂತೂ ಪ್ರತಿಯೊಂದು ಅಡುಗೆಗೂ ಅದೊಂದು ಹೈಲೈಟ್ ಇದ್ದಂಗೆ. ಇವತ್ತು ನಾನು ಮೆಂತ್ಯ ಬಾತು, ಆರೋಗ್ಯಕ್ಕೂ ಒಳ್ಳೆಯದು, ಮೆಂತ್ಯ ಬಾತ್ ಮಾಡಿ ನಿಮಗೆಲ್ಲ ಖುಷಿ ಪಡಿಸೋಣ ಅಂತ ಹೇಳಿ ಒಂದು ಮೆಂತ್ಯ ಬಾತನ್ನ ನಿಮಗಾಗಿ ಉಣ ಬಡಿಸ್ಬಿಡ್ತೀನಿ. ಅದು ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನ್ಗೆ. ನೀವೆಲ್ಲ ಮಾಡಬೇಕು, ಅಡುಗೆ ನೋಡಬೇಕು, ಕಲ್ತ್ಕೊಂಡು ತಿನ್ನಬೇಕು ಅಂದರೆ ನಾನು ಹೆಂಗೆ ಮಾಡ್ತೀನಿ, ಹೆಂಗೆ ನೋಡ್ತೀನಿ ಅಂತ ನೀವು ದಯವಿಟ್ಟು ನೋಡಿ ಆಮೇಲೆ ಮಾಡಿ. ಏನಂತೀರ? ದೀಪಾವಳಿ ಹಬ್ಬಕ್ಕೋಸ್ಕರ ನಾನು ಮೆಂತ್ಯ ಬಾತ್ ಮಾಡ್ತಾಯಿದ್ದೀನಿ. ಆ ಮೆಂತ್ಯ ಬಾತ್ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಇಲ್ಲಿ ಇಟ್ಕೊಂಡಿದ್ದೀನಿ. ಯಾವಾಗಲೂ ಪಕ್ಕದಲ್ಲಿದ್ದರೆ ಅಡುಗೆಗೆ ಎಲ್ಲ ಪಕ್ಕದಲ್ಲಿ ಇದ್ಬಿಟ್ರೆ ಐಟಮ್ ಮಾಡೋದಕ್ಕೆ ಖುಷಿ ಆಗಿಬಿಡುತ್ತೆ. ಈಗ ನೋಡಿ, ಪಾತ್ರೆ ಇಟ್ಟಿದ್ದೀನಿ, ಕುಕ್ಕರಲ್ಲಿ ಬೇಡ, ಇದರಲ್ಲೇ ಕರೆಕ್ಟಾಗಿ ಅಳತೆ ಇಡೋಣ, ಖುಷಿಯಾಗಿ ಮಾಡೋಣ. ಈ ಮೆಂತ್ಯ ಬಾತ್ ಮಾಡೋದಕ್ಕೆ ಏನೇನು ಬೇಕು ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ, ಅನಾನಸ್ ಹೂವು, ಕಸ್ತೂರಿ ಮೇಥಿ, ಉಪ್ಪು, ಟೊಮೊಟೊ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಕ್ಕಿ, ಸ್ವಲ್ಪ ಮೆಂತ್ಯ ಸೊಪ್ಪು, ಹಸಿಮೆಣಸಿನ್ಕಾಯಿ. ಇಷ್ಟನ್ನು ಬಾಡಿಸುವುದು, ಚೆಂದಾಗಿ ಹುರಿದೋದು, ನೀರು ಹುಯ್ಯೋದು, ಅನ್ನ ಮಾಡಿ ಅಂದಕ್ಕೆ ಕೊಡೋದೆ. ಕೊಟ್ಟಾದಮೇಲೆ ತಿನ್ನಲೇಬೇಕು, ರುಚಿಯಾಗಿ ಹೇಳಲೇಬೇಕು, ಆಹಾ ಅಂತ ಅನ್ನಬೇಕು ಅಂತಲೇ ನಾನು ಬಂದಿದ್ದೀನಿ. ದೀಪಾವಳಿ ಹಬ್ಬದ ದಿನ ಖುಷಿಯಾಗಿ ದೇವ್ರಿಗೆ ನಮಸ್ಕಾರ ಮಾಡಿ ಅಡುಗೆ ಸ್ಟಾರ್ಟೇ ಮಾಡಿಬಿಡೋಣ, ಪ್ರೀತಿಯಿಂದ ತೋರಿಸ್ಬಿಡೋಣ. ಈಗ ನಾನು ದೀಪಾಲಂಕಾರಕ್ಕೆ ಬೆಳಗಿಸ್ತೀನಿ. ಈಗ ನೋಡಿ, ಎಣ್ಣೆ ಕಾಯ್ತಾ ಇದೆ. ನಮ್ಮದು ಗೊತ್ತಲ್ಲ, 2 ಲವಂಗ, 2 ಪೀಸು ಚಕ್ಕೆ, 4 ಏಲಕ್ಕಿ, ನೋಡಿ ಇವಾಗ ಚಟಾಪಟ ಅಂತದೆ. ಈಗ 1 ಈರುಳ್ಳಿ, ಇದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿ. ಈಗ ನೋಡಿ, ಮೇಥಿ ಹಾಕಿದ್ದೀವಿ, ಕಸ್ತೂರಿ ಮೇಥಿ ಹಾಕಿದ್ದೀವಿ. ಇವತ್ತು ಮೇಥಿ ಪಲಾವ್ ಮಾಡ್ತಾಯಿದ್ದೀವಲ್ಲ, ಆ ಮೇಥಿ ಪಲಾವ್ ಮಾಡೋದಕ್ಕೆ ಕಸ್ತೂರಿ ಮೇಥಿ ಸ್ವಲ್ಪ, ಅದ್ರ ಜೊತೆಗೆ ನಮ್ಮ ಮೆಂತ್ಯ ಸೊಪ್ಪು 1 ಚೂರು, ಆಮೇಲೆ ನಾವು ಒಂದು 3 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಈರುಳ್ಳಿ ಹಾಕಿದ್ದೀವಿ, ಕಸ್ತೂರಿ ಮೇಥಿ ಹಾಕಿದ್ದೀವಿ, ಮೆಂತ್ಯ ಸೊಪ್ಪು ಹಾಕಿದ್ದೀವಿ, 2 ಲವಂಗ, 2 ಚಕ್ಕೆ, 4 ಏಲಕ್ಕಿ, 1 ಅನಾನಸ್ ಹೂವು. ಇಷ್ಟೇ, ಜಾಸ್ತಿ ಮಸಾಲೆ ಬೇಡ. ನೀಟಾಗಿ ಬೇಯಬೇಕು, ರುಚಿಯಾಗಿ ತಿನ್ನಬೇಕು ಅಂದರೆ ಜಾಸ್ತಿ ಮಸಾಲೆ ಹಾಕಿರಿ, ಎದೆ ಉರಿ ಬರುತ್ತೆ, ಇದೆಲ್ಲ ಬರುತ್ತೆ. ಆರೋಗ್ಯ ದೃಷ್ಟಿ ಮೆಂತ್ಯ ಸೊಪ್ಪು ಚೆನ್ನಾಗಿ ತಿಂದಷ್ಟು ಭಾಳ ಆರೋಗ್ಯಕ್ಕೆ ಒಳ್ಳೆಯದು. ಅದರಿಂದ ಇವತ್ತು ಮೆಂತ್ಯ ಪಲಾವು ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ತುಂಬ ಖುಷಿಯಾಯಿತು, ಅದನ್ನು ಮಾಡೇ ಬಿಡೋಣ. ಮೇಥಿ ಪಲಾವ್ ನೋಡಿ, ಹಿಂಗೆ ರೋಸ್ಟ್ ಆಗಬೇಕು ಯಾವಾಗಲೂ. ಯಾವುದೇ ಪದಾರ್ಥಗಳು ಹಾಕಿದಾಗ ಈ ಥರ ರೋಸ್ಟ್ ಆದಾಗ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಒಂದೇ ಚೂರು ಉಪ್ಪು, ಆಮೇಲಿಂದ ಇದಕ್ಕೆ ಅರ್ಧ ಟೊಮೊಟೊ, ಈಗ ನೋಡಿ, ಅರ್ಧ, ಈಗ ಹಸಿಮೆಣ್ಸಿನ್ಕಾಯಿ 3 ಹಾಕಿದ್ದೀನಿ, ಅರ್ಧ ಸ್ಪೂನು ಚಿಲ್ಲಿ ಪೌಡ್ರು, 1 ಸ್ಪೂನು ಧನಿಯಾ ಪುಡಿ, ಈಗ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೋಡಿ, ಈ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೀವಿ, ಇದು ಅಳತೆ. ಈಗ 1/4 ನೀರನ್ನು ಇದಕ್ಕೆ ಪರಿಪೂರ್ಣತೆಯಿಂದ ಹಾಕಬೇಕು. ನೋಡಿ, 1/4. ಇದು ನೀರು ಮರಳಿದ ನಂತರ ಅಕ್ಕಿ ಹಾಕಬೇಕು, ಇಲ್ಲಾಂದರೆ ಹಿಂಗೆ ಹಾಕಿದಾಗ ಅಕ್ಕಿ ಮೆತ್ತಗಾಗುತ್ತೆ,
ಅನ್ನ ಕರೆಕ್ಟಾಗಿ ಮುಳ್ಳಕ್ಕಿ ಆಗಿಬಿಡುತ್ತೆ. ಯಾವಾಗಲೂ ನೀರು ಮರಳಬೇಕು, ಅಕ್ಕಿ ಆಮೇಲೆ ಹಾಕಬೇಕು, ತಿರುಗಿಸ್ಕೊಡ್ಬೇಕು, ರುಚಿಯಾಗಿ ತಿನ್ನಬೇಕು ಅಂದರೆ ಯಾವಾಗಲೂ ಅದು ಮರಳಿದ ನಂತರ ಹಾಕಬೇಕು. ಕುಕ್ಕರ್ಗಾದರೆ ಹಾಗೆ ಹಾಕ್ತೀರಾ, 2 ವಿಷಲ್ ಹಾಕ್ತೀರಾ, ಅದು ದಮ್ಮಾಗುತ್ತೆ. ಇದು ದಮ್ಮಿಲ್ಲ, ಹಿಂಗೆ ರೈಟಾಗಿ ಮಾಡ್ತಾಯಿದ್ದೀನಿ. ಈಗ ತಟ್ಟೆ ಮುಚ್ಚಿರ್ತೀನಿ, 2 ನಿಮಿಷ ಮರಳುತ್ತೆ. ಅಕ್ಕಿ 3 ಸಲ ತೊಳೆದಿದ್ದೀವಿ, ನೆನೆಸಿ ಇಟ್ಟಿದ್ದೀವಿ. ಎಳೆ ಕಾವಲ್ಲಿ ಇಟ್ಕೊಂಡು ನೀಟಾಗಿ ರೋಸ್ಟ್ ಮಾಡಿ, ಫ್ರೈ ಮಾಡಿ, ಒಂದು 5 ನಿಮಿಷ ಅದಕ್ಕೆ ಕಾಲಾವಕಾಶ ಕೊಟ್ಟಾಗ ಅದು ಒಳಗಡೆ ಮಸಾಲೆ ಎಲ್ಲ ಕುದ್ದು ಆ ನೀರಲ್ಲಿ ಆ ಸ್ವಾದ ಬರುತ್ತೆ. ಈಗ ನೋಡಿ ಪರ್ಫೆಕ್ಟಾಗಿ ನಾನು ಎಳೆ ಕಾವಲ್ಲಿ ಮಾಡಿದೆ. ಒಂದು 7 ನಿಮಿಷದಲ್ಲಿ ಚೆಂದ ಕಾವಾಗಿದೆ, ಚೆನ್ನಾಗಿ ಮರಳ್ತಾ ಇದೆ ಎಲ್ಲ ಪದಾರ್ಥಗಳು ಅದ್ರ ಜೊತೆಗೆ. ಇವಾಗ ನೋಡಿ ನಾನೀಗ ಈ ಅಕ್ಕಿ ಈ ಗ್ಲಾಸಲ್ಲಿ ತೊಗೊಂಡಿದ್ದೆ, ಇಷ್ಟೇ ಗ್ಲಾಸಲ್ಲಿರೋ ಅಕ್ಕಿನ ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ನೋಡಿ ಮುಕ್ಕಾಲು ಅಕ್ಕಿ ಹಾಕಿದ್ದೆ, ಈಗ ಮರಳುತ್ತೆ. ಕುಕ್ಕರಲ್ಲಿ 25 ನಿಮಿಷ, ಈ ಥರ ಮಾಡಿದ್ರೆ 30 ನಿಮಿಷ. ಎಳೆಯ ಕಾವು ದಮ್ಮು ಬೇಡ, ಏನು ಬೇಡ, ಪಾತ್ರೆ ತಟ್ಟೆ ಮುಚ್ತಾ ಎಳೆಯ ಕಾವಲ್ಲಿ ಇಟ್ಟ ಚೆಂದ ಮರಳಂದಲ್ಲಿ ಒಂದು ರೌಂಡ್ ತಿರುಗಿಸೋದು, ಮುಚ್ಚಿಬಿಟ್ಟು ಬಿಟ್ಬಿಟ್ರೆ 10 ನಿಮಿಷ ಘಮ 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 ಅಂತ ಮೆಂತ್ಯ ಬಾತ್ ಆಗುತ್ತೆ. ಹಬ್ಬಕ್ಕೆ ರೆಡಿ, ಖುಷಿಯಾಗೂ ಇರುತ್ತೆ. ಚಂದ್ರು ಅಂಕಲ್ ತೋರಿಸೋರೆ, ಬೇಗ ಮಾಡಮ್ಮ ಅಂತಾರೆ ಮಕ್ಕಳು. ಅಷ್ಟು ಆನಂದ ಬೇಕು, ನಾವು ಮಾಡಿದ್ದಕ್ಕೆ ಸಾರ್ಥಕತೆ ಬೇಕು. ನೋಡಿ ಒಂದು 8 ನಿಮಿಷ ಚೆನ್ನಾಗಿ ಮರಳ್ತಾ ಇದೆ. ಇವಾಗ ತೆಗೆದಿದ್ದೀನಿ, ಹಿಂಗೆ ಉಲ್ಟಾ ತಿರುಗಿಸ್ಕೊಟ್ಬಿಟ್ಟು ನೋಡಿ ಈ ಥರ ನೀಟಾಗಿ ನೋಡಿ ಈಗ ಹಾಕಿ ಒಂದು 2 ಕಾವು ಮಾಡಿ 2 ನಿಮಿಷ ಮುಚ್ಕೊಬಿಟ್ರೆ ಕ್ಲೀನಾಗಿ ಮೇಥಿ ಪಲಾವ್ ರೆಡಿ ಆಗುತ್ತೆ. 2 ನಿಮಿಷ ಚೆನ್ನಾಗಿ ಬೇಯಲಿ, 10 ನಿಮಿಷದೊಳಗೆ ನೀವು ರೆಡಿ ಆಗುತ್ತೆ. ಬೆಂದಾದ್ಮೇಲೆ ಕೊಡ್ತೀನಿ ನೋಡಿ, ಆಮೇಲೆ ಅನ್ನಿ. ರಾಹುಲ, ಪಲಾವ್ ರೆಡಿ ಆಯಿತು, ಎಲ್ಲ ರೆಡಿ ಆಯಿತು, ಮೇಥಿ ಪಲಾವು. ಆದರೆ ನಮ್ಮ ಹುಡುಗ ಕೆಳಗಡೆ ತವ ಇಡೋಣ ಅಂದರೆ ತಂದೇ ಇಲ್ಲ. ನಾ ಬಾರಣ ಎತ್ತೀನಿ, ಕೆಳಗಡೆ ಇಡೋಣ. ಗುಡ್ ಬಾಯ್, ಬೇಗ ತಂದುಕೊಟ್ಟ, ಭಾಳ ಒಳ್ಳೆ ಕೆಲಸ ಮಾಡಿಬಿಟ್ಟ. ಓಕೆ ಬನ್ನಿ. ಈಗ ನೋಡಿ ದಮ್ಮಾಗಿದೆ, 15 ನಿಮಿಷ ಬಿಟ್ಟಿದ್ವಿ. ಈಗ ಸ್ಟೌವನ್ನು ಆಫ್ ಮಾಡಿಬಿಡ್ತೀನಿ. ಇವಾಗ ಇದನ್ನು ತೆಗೆದುಬಿಡ್ತೀನಿ. ನೋಡಿ ಇವಾಗ ಆಹಾ ಪರಿಮಳ ಬಿಡ್ತಾಯಿದೆ. ಮೆಂತ್ಯ ಬಾತ್ ಬಾಮ್ಮ. ನೋಡಿ ಎಷ್ಟು ಕರೆಕ್ಟಾಗಿ ಅನ್ನನೂ ಬೆಂದಿದೆ, ನೋಡಿ ರುಚಿನಿದೆ. ಇಷ್ಟೇ ಕಾರ್ಯಕ್ರಮ. ಈಗ ಹಬ್ಬ ಮಾಡೋದೆ ಮೆಂತ್ಯ ಬಾತ್ ಮಾಡ್ಕೊಂಡು ತಿನ್ನೋದೆ. ಅಣ್ಣ ರಾಹುಲಣ್ಣ ಬೋಲ್ ಕೊಟ್ಬಿಡೋಣ, ನಾನು ಕಾಯ್ತಾಯಿದ್ದೀನಿ, ಹೊಟ್ಟೆ ಹಸಿತಾ ಇದೆ, ಬಾರಿಸಿ ತಿನ್ಬಿಡೋಣ. ಎಷ್ಟು ಚೆನ್ನಾಗಿ ಬೆಂದಿದೆ, ಕ್ಲೀನಾಗಿ ಹದವಾಗಿ ಮೆಂತ್ಯ ಬಾತ್. ನೋಡಿ ನಮ್ಮ ರಾಹುಲಂಗೆ ಕಳಿಸಿದ್ದೀನಿ ಮೊಸರು ಬಜ್ಜಿ ತರೋಕ್ಕೆ, ಕಟ್ ಮಾಡ್ತಾವನೆ, ಮರ್ತುಬಿಟ್ಟಿದ್ದ ಪಾಪ. ಬೇಕಾದ್ರೆ ಇದಕ್ಕೆ ಪುದೀನ ಚಟ್ನಿನೂ ಆಗುತ್ತೆ. ಫ್ಯಾಂಟಾಸ್ಟಿಕ್. ನಾನು ಮಾಡಿದ್ದೀನಿ ಅಂದ್ಬಿಟ್ಟು ನಾನು ಹೇಳೋದಲ್ಲ, ನೀವು ಹೇಳಿ ಕಾಮೆಂಟ್ಸ್ ಮಾಡ್ತೀರಲ್ಲ ಆವಾಗಲೇ ಖುಷಿ ಆಗೋದು. ಹಬ್ಬದ ಅಡುಗೆ ಮೆಂತ್ಯ ಬಾತ್ ಮಾಡಿದ್ದೀನಿ, ಮನೇಲಿ ಎಲ್ಲ ಮಾಡ್ಕೋತೀರ ಅಂತ ಅಂದ್ಕೊಂಡಿದ್ದೀನಿ. ನೀವು ಮಾಡಾದ್ಮೇಲೆ ನೋಡಬೇಕು, ಖುಷಿಯಾಗಿ ತಿನ್ನಬೇಕು. ತಿಂದಾದ್ಮೇಲೆ ಹೇಳಲೇಬೇಕು ಅಂದರೆ ಒಂದು ಸಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಸಲ ಬೆಲ್ ಬಟನ್ ಒತ್ಬಿಡಿ. ಹೋಗಿ ಬರುತ್ತೇನೆ ಇನ್ನೂ ಒಳ್ಳೊಳ್ಳೆ ಅಡುಗೆ, ಹಬ್ಬದ ಅಡುಗೆಗಳನ್ನು ರುಚಿಯಾಗಿ ತೋರಿಸುವ, ಹೋಗಿ ಬರುವ. ಬಾಯ್.